ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಒಂದಷ್ಟು ಮೀಶೋ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿರೋದು ಒಂದಷ್ಟು ಪ್ರಾಡಕ್ಟ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವು ಯಾರು ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ಫುಲ್ ನೋಡಬೇಕು. ನಿಮಗೆ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಪ್ರಾಡಕ್ಟ್ಸ್ ನಾನೇನು ತೋರಿಸ್ತೀನಿ ಆ ಪ್ರಾಡಕ್ಟ್ಸ್ ಯಾವುದಾದ್ರೂ ಲಿಂಕ್ ಬೇಕು ಅನ್ನೋ ಥರ ಇದ್ದರೆ ಆ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನೀವು ಹೋಗಿ ಚೆಕ್ ಮಾಡಿ, ಬೇಕಂದರೆ ಬೈ ಮಾಡಿ. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ರಿವ್ಯೂಸ್ನ ನೋಡ್ಕೊಂಡು ಬೈ ಮಾಡಿ. ಆ್ಯಂಡ್ ಸ್ಟಾರ್ಟ್ ಮಾಡಿಬಿಡೋಣ, ತುಂಬ ಡಿಲೇ ಮಾಡೋದು ಬೇಡ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಸ್ವಲ್ಪ ಈ ಕಡೆ ವಿಂಡೋ ಇದೆ, ಸೊ ವಿಂಡೋದು ರಿಫ್ಲೆಕ್ಷನ್ ಸ್ವಲ್ಪ ಆಗ್ತಾ ಇದೆ. ಸೊ ನಿಮ್ಗೇನಾದರೂ ಬ್ರೈಟ್ ಅನಿಸ್ತಾ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ಬಟ್ ತುಂಬ ಬ್ರೈಟಾಗಿ ಕಾಣೋ ಜಾಗ ಇದೇನೆ. ಹೊರಗಡೆ ಎಲ್ಲಾದರೂ ಹೋಯ್ತು ಅಂದರೆ ಸ್ವಲ್ಪ ಡಾರ್ಕ್ ಆಗಿದೆ. ಸೊ ನಾನು ಯಾವಾಗಲೂ ಜಾಸ್ತಿ ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೆ. ಸಾರಿ, ಈ ಪ್ಲೇಸಲ್ಲ, ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇವತ್ತು ಈ ಪ್ಲೇಸಿಗೆ ಬಂದಿದ್ದೀನಿ. ರಿವರ್ಸ್ ಆಗಿ ನಿಲ್ತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಆಗಿ ನಿಂತಿದ್ದೀನಿ. ಐ ಥಿಂಕ್ ನಿಮಗೆ ಪರವಾಗಿಲ್ಲ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ನಾನು ಈಗ ಆಲ್ರೆಡಿ ನಿಮಗೆ ಒಂದು ಹೇಳಿದ್ದೆ, ದೇವಿಗೆ ನಾನು ಇಯರಿಂಗ್ಸ್ ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು. ಅದು ನಾನೊಂದು ದೇವರಿಗೆ ಕಿರೀಟ ತೊಗೊಬಂದಿದ್ದೆ, ಅದಕ್ಕೆ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಎಕ್ಸ್ಚೇಂಜ್ ಮಾಡಿದೆ. ನಾನು ಎಕ್ಸ್ಚೇಂಜ್ ಮಾಡಿ ತೊಗೊಂಡಿದ್ದಂತಹ ಪ್ರಾಡಕ್ಟು ಇದು. ಆ್ಯಕ್ಚುಲಿ ಇಲ್ಲಿ ಕೂಡ ಕವರ್ ಆಗಿತ್ತು, ಇದೇನು ಬ್ರೇಕ್ ಆಗಿದೆ, ಇದು ಬ್ರೇಕ್ ಆಗಿರಲಿಲ್ಲ. ನಾನೇ ದೇವಿ ಕಿರೀಟಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನೇ ಸ್ವಲ್ಪ ಬ್ರೇಕ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನಾನು ದೇವಿಗೆ ಹಾಕಿದಾಗ ಹೇಗೆ ಕಾಣ್ತಾ ಇತ್ತು ಅಂತ ಕೂಡ ನಾನು ನಿಮಗೆ ಇಲ್ಲಿ ಇಮೇಜ್ನ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಇಲ್ಲಿ ಇಮೇಜನ್ನು ಹಾಕಿರ್ತೀನಿ, ದೇವಿಗೆ ಹೇಗೆ ಕಾಣ್ತಾ ಇತ್ತು ಇಯರಿಂಗ್ಸ್ ಅಂತ ಹೇಳಿಬಿಟ್ಟು. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 150 ಅಂತ ಅಂದ್ಕೊಳ್ತೀನಿ. ನನಗೆ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ, 150ನೇ ಅಂದ್ಕೊಳ್ಳಿ. 150ಗೆ ತುಂಬಾ ವರ್ತದ ಪ್ರಾಡಕ್ಟ್. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ದೇವಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವಿಗೆ ಮಾತ್ರ ಅಲ್ಲದೆ ನಾವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಸ್ಯಾರಿಗೆಲ್ಲ ಹಾಕೊಂಡ್ರೆ ಅಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ನ ಕೂಡ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಡ್ರೆಸ್ಗೆ ಈ ಥರ ಕಾಣಿಸ್ತಿದೆ, ಬಟ್ ನೀವು ಸ್ಯಾರಿಯಲ್ಲಿ ಹಾಕ್ಕೊಂಡು ರೆಡಿ ಆಯಿತು ಅಂದರೆ ಮಾತ್ರ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಫಸ್ಟ್ ಪ್ರಾಡಕ್ಟ್. ಇದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಎಷ್ಟೋ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿದ್ರೂ ಕೂಡ ಲಿಂಕ್ನ ಕಮೆಂಟ್ ಬಾಕ್ಸ್ನಲ್ಲಿ ಬಂದುಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡ್ತೀರಾ. ನಾವು ಎಲ್ಲ ವಿಡಿಯೋ ಎಲ್ಲ ಇದನ್ನು ಹೋಗ್ಬಿಟ್ಟು ನಾವು ಅಲ್ಲಿ ಕಾಪಿ ಮಾಡಿಕೊಂಡು ಬಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪೇಸ್ಟ್ನ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಂತ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಾವು ತುಂಬ ಐಟಮ್ಸ್ಗಳದ್ದು ಹಾಕಿರ್ತೀವಿ, ನೀವು ನಿಮಗೆ ಒನ್ ಬೈ ಒನ್ ನೋಡಿಕೊಂಡು ನಿಮ್ಗೆ ಯಾವುದು ಬೇಕಿರುತ್ತೆ ಅದನ್ನು ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇಯರಿಂಗ್ಸ್ ತಗೊಂಡಿದ್ದೆ. ನಾನು ಇಯರಿಂಗ್ಸ್ನ ತಗೊಂಡಿದ್ದೆ ಕಾಂಬೋನಲ್ಲಿ. ತುಂಬಾ ಚೆನ್ನಾಗಿದೆ. ಜುಮ್ಕಾ ಕಾಂಬೋ ಅಲ್ಲಿ ಬರುತ್ತೆ, ಇದು ಸಿಲ್ವರ್ ಆ್ಯಂಡ್ ಗೋಲ್ಡ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ ಎರಡಕ್ಕೆ ಸೇರಿಸ್ಬಿಟ್ಟು 200 ಸಮಥಿಂಗ್ ಆಗುತ್ತೆ ಅಷ್ಟೇ ಕಾಂಬೋಗೆ. ಬಟ್ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ನ. ಯಾಕಂದರೆ ನಾವು ಶಾಪ್ಗಳಿಗೆಲ್ಲ ಹೋಯ್ತು ಅಂದರೆ ಏನಿಲ್ಲ ಅಂದರೂ ಒಂದಕ್ಕೆ 150 to 200 ತನಕ ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋನಲ್ಲಿ ಕಾಂಬೋ ಸಿಕ್ತು ನನಗೆ. ನಾನು ತಗೊಂಡಾಗ ಅಷ್ಟಿತ್ತು, ಬಟ್ ಈಗ ಇನ್ನೂ ಕಡಿಮೆ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸಿಲ್ವರ್ ಗೋಲ್ಡ್ ಇದಕ್ಕೆರಡಕ್ಕೂ ವೈಟ್ ಪರ್ಲ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ವರ್ತಾದ ಪ್ರಾಡಕ್ಟ್. ಆ್ಯಂಡ್ ಆಗಲೇ ಹೇಳಿದಾಗೆ ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದನ್ನು ನಾನು ವೇರ್ ಮಾಡಿರೋದು ಯಾವುದಾದ್ರು ಫೋಟೋಸ್ ಇದ್ದರೆ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿನಲ್ಲಿ ವೇರ್ ಮಾಡಿದಂತಹ ಮೂಗುತಿ.
ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು ಇದನ್ನು. ಸೊ ನಾನು ಇದ್ರದ್ದು ಲಿಂಕ್ನ ಕೂಡ ಹಾಕ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗೆ. ಹೇಗೆ ಕಾಣಿಸುತ್ತೋ ಏನೋ ಅಂತ ಹೇಳ್ಬಿಟ್ಟು ವೇರ್ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೆ. ಬಟ್ ನಾನು ಇದನ್ನು ಹಾಕೊಂಡ್ಮೇಲಂತೂ ತುಂಬಾ ಇಷ್ಟ ಆಯಿತು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 120 ರೂಪಾಯಿ ಅಷ್ಟೇ. ಆ್ಯಂಡ್ ನಾನು ವೇರ್ ಮಾಡಿದಾಗ ಹೇಗೆ ಕಾಣ್ತಾ ಇದೆ ಅಂತ ನಾನು ಇಲ್ಲಿ ಪಿಕ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ನಂಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಇದನ್ನು ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟೇ ತರಿಸಿದ್ದು. ಬಟ್ ಹೇಗೆ ಕಾಣುತ್ತೋ ಏನೋ ಅಂತ ಹಾಕ್ಕೊಂಡಿರಲಿಲ್ಲ ಮಾರ್ನಿಂಗೆಲ್ಲ. ಬಟ್ ಈವ್ನಿಂಗ್ ಕುಂಕುಮಕ್ಕೆ ಹೋಗೋ ಟೈಮಲ್ಲಿ ನಾನು ಇದನ್ನು ವೇರ್ ಮಾಡಿದೆ. ಆ್ಯಕ್ಚುಲಿ ನನಗೇ ತುಂಬ ಸಖತ್ತಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇದ್ರದ್ದು ಕೂಡ ಲಿಂಕ್ ನಾನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಇದರಲ್ಲೇ ತುಂಬ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ, ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದರಲ್ಲೇ ಸೆಂಟರ್ ನೋಸ್ ಪಿನ್ಸ್ ಬರುತ್ತಲ್ಲ, ಅದು ಸೆಂಟರ್ ನೋಸ್ ಪಿನ್ಸ್ ಕೂಡ ಅವೈಲೇಬಲ್ ಇದೆ. ಅದ್ರದ್ದು ಕೂಡ ನಾನು ಬೇಕಂದರೆ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿಕೊಂಡು ಅದು ಬೇಕಾದರೆ ಅದನ್ನು ಬೈ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ತುಂಬ ಥರ ಡಿಸೈನ್ಸ್ ಅವೈಲೇಬಲ್ ಇದೆ. ಇದ್ರದ್ದು ಕೂಡ ಲಿಂಕ್ಸ್ಗಳನ್ನ ನಾನು ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಮದುವೆ ಫಂಕ್ಷನ್ಗಳಿಗೆ ಧಾರೆಗಳಿಗೆಲ್ಲ ರೆಡಿ ಆದಾಗ ಇದನ್ನು ವೇರ್ ಮಾಡಿದರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೇನೋ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕ್ವಾಲಿಟಿ ವೈಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಬಟ್ ನಾನು ಈ ಅಮೌಂಟಿಗೆ ಅಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳೇ ಇಲ್ಲ. ನಾನು ಇದನ್ನು ನೋಡಿ ಎಷ್ಟು ಖುಷಿ ಆಯಿತು ಅಂತ. ಎಷ್ಟು ಚೆನ್ನಾಗಿದೆ, ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬಾ ವರ್ತ್, ಗೋ ಫಾರ್ ಇಟ್. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮದು ಒಂದು ಶಾರ್ಟ್ ಕುರ್ತಾ ಇದೆ. ಇದು ಪಿಂಕ್ ಕಲರ್ ಕುರ್ತಾ. ಫಸ್ಟ್ ಡಿಸೈನ್ನ ನೋಡ್ಕೊಂಡು ಬಂದುಬಿಡಿ ನೀವು, ಆಮೇಲೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಬರುತ್ತೆ. ನಾನು ಇದನ್ನು ಆ್ಯಕ್ಚುಲಿ ಜೀನ್ಸ್ ಮೇಲೆ ವೇರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ಎಷ್ಟು ಸರಿ ಯೂಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ತುಂಬ ಸರಿ ಯೂಸ್ ಮಾಡಿಬಿಟ್ಟಿದ್ದೀನಿ ಈ ಟಾಪ್ನ ನಾನು ಜೀನ್ಸ್ ಮೇಲೆ. ಶಾರ್ಟ್ ಕುರ್ತಾ, ಇದು ನೀಯಿಂದ ಮೇಲೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 250 ಅಷ್ಟೇ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಈ ಸಮ್ಮರ್ ಟೈಮಲ್ಲಿ ವೇರ್ ಮಾಡೋಕ್ಕಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಜೀನ್ಸ್ ಮೇಲೂ ಅಷ್ಟೇ ವೇರ್ ಮಾಡಿದಾಗ ತುಂಬ ಕಂಫರ್ಟಬಲ್ಲಾಗಿ ಕಾಣಿಸುತ್ತೆ. ನಾನು ಇದನ್ನು ವೇರ್ ಮಾಡಿರೋದು ಏನಾದರೂ ಪಿಕ್ ಸಿಕ್ಕಿದ್ರೆ ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇದನ್ನು ನಾನು ಆಗಲೇ ಹೇಳಿದಾಗೆ ತುಂಬ ಸಲ ವಾಶ್ ಕೂಡ ಮಾಡಿದ್ದೀನಿ. ಯಾವುದೇ ಥರ ಕಲರ್ ಶೇಡ್ ಆಗಿಲ್ಲ, ಯಾವುದೇ ಥರ ಸೊಕ್ಕಾಗಿಲ್ಲ, ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಯಾವುದೇ ಥರ ಪ್ರಿಂಟ್ಸ್ ಇದೆ, ಕೆಲವರು ಹೇಳ್ತಾರೆ ಪ್ರಿಂಟ್ಸ್ ಹೋಗ್ಬಿಡುತ್ತೆ ಅಂತ. ಬಟ್ ಇದರಲ್ಲಿ ಯಾವುದೇ ಥರ ಪ್ರಿಂಟ್ಸ್ ಕೂಡ ಹೋಗಿಲ್ಲ. ಸೀರಿಯಸ್ಲಿ ತುಂಬ ಸರಿ ವಾಶ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ತೋರಿಸಿದ್ದು ಇದನ್ನು. ನಿಮಗೂ ಯಾರಿಗಾದ್ರು ಇದರಲ್ಲೂ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಯೆಲ್ಲೋ, ಬ್ಲೂ, ಈ ಥರ ಎಲ್ಲ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಂಗೆ ಪಿಂಕ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪಿಂಕ್ನ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನಿಮಗೂ ಕೂಡ ಇದ್ರದ್ದು ಲಿಂಕ್ ಬೇಕು ಅಂತ ಇದ್ದರೆ ಅಗೇನ್ ಹೋಗಿ ಚೆಕ್ ಮಾಡಿ, ನೀವು ನೋಡ್ಬೋದು. ಜೀನ್ಸ್ ಮೇಲೂ ಕೂಡ ಚೆನ್ನಾಗಿರುತ್ತೆ, ಪ್ಲಾಜೋ ಮೇಲೂ ಕೂಡ ಚೆನ್ನಾಗಿರುತ್ತೆ. ಬಟ್ ಡೈಲಿ ಯೂಸ್ಗೆ ನೀವು ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ದಿಸ್ ಇಸ್ ಸ್ಯಾರಿ ಶೇಪ್ ವೇರ್. ಆ್ಯಕ್ಚುಲಿ ಇದ್ರದ್ದು ತೆಗೆದುಬಿಟ್ಟಿದ್ದೀನಿ ನಾನೇ, ಯಾಕಂದರೆ ನಾವು ಸ್ವಲ್ಪ ಸಿಂಪಲ್ ಸೀರೆಯನ್ನೆಲ್ಲ ಹಾಕ್ಕೊಂಡಾಗ ತುಂಬಾ ಆಕ್ವರ್ಡ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದ್ರದ್ದು ನಾನು ಏನು ಲೇಸ್ ಬರುತ್ತೆ ಅದನ್ನು ನಾನು ತೆಗೆದಿದ್ದೀನಿ. ಆ್ಯಂಡ್ ಇದ್ರದ್ದು ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಎರಡು ಮಾತೇ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತುಂಬಾ ಸ್ಟ್ರೆಚಬಲ್ ಕೂಡ ಹೌದು, ತುಂಬಾ ಸ್ಟ್ರೆಚ್ ಆಗುತ್ತೆ. ನೀವೇ ನೋಡ್ತಾ ಇರೋದನ್ನ ಎಷ್ಟು ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ತುಂಬಾ ಸ್ಟ್ರೆಚಬಲ್. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 250 ಆರ್ 350 ಇದೆ ಅಂತ ಅನಿಸುತ್ತೆ. ನಾನು ಇದನ್ನು ತುಂಬ ಅಂದರೆ ಒಂದು ಹತ್ತತ್ರ 2 ಇಯರ್ಸ್ ಮೇಲಾಯಿತು ಇದನ್ನು ಪರ್ಚೇಸ್ ಮಾಡಿ. ನಾನು 2 ಇಯರ್ಸಿಂದ ನಾನು ಯಾವುದೇ ಸ್ಯಾರಿನ ವೇರ್ ಮಾಡಿದ್ರು ನಾನು ಇದೇ ಶೇಪನ್ನು ಹಾಕೋದು. ಯಾವುದೇ ಥರ ಪೆಟಿಕೋಟ್ಸ್ನ ನಾನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಸ್ಯಾರಿನ ವೇರ್ ಮಾಡಿದಾಗ್ಲೂ ಅಷ್ಟೇ ಶೇಪ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಹಾಕ್ಕೊಳ್ಳಿಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ವೇರ್ ಮಾಡಲಿಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಯಾವುದೇ ಥರ ಲೂಸ್ನೆಸ್ ಬೇರೆ ಏನೂ ಕಾಣಿಸೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಈ ಥರ ಸ್ಕಿನ್ ಆರ್ ಗೋಲ್ಡ್ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ, ಯಾಕಂದರೆ ಯಾವುದು ಸ್ಯಾರಿಗೆ ಹಾಕೊಂಡ್ರೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಹೇಳಿದ್ನಲ್ಲ, ಸೈಜ್ ಕೂಡ ಅವೈಲೇಬಲ್ ಇದೆ. ಬಟ್ ಇದು ಆಲ್ಮೋಸ್ಟ್ ಸ್ಟ್ರೆಚಬಲ್ ಇರೋದ್ರಿಂದ ಸ್ಮಾಲ್ ಸೈಜ್ ತೊಗೊಂಡ್ರೆ ಕೂಡ ದಪ್ಪ ಇರೋರಿಗೆ, ಸ್ವಲ್ಪ ದಪ್ಪ ಇರೋರಿಗೂ ಕೂಡ ಆಗುತ್ತೆ. ನಂದು ಬಂದುಬಿಟ್ಟು 32 ಆರ್ 34 ಅನಿಸುತ್ತೆ, 32 ಮೇ ಬಿ 32 ಇದು ನಾನು ತಗೊಂಡಿದ್ದು.
ನಾನು ಆಗಲೇ ಹೇಳಿದ್ನಲ್ಲ, ಯಾವ ಸ್ಯಾರಿಗೂ ನಾನು ಬೇರೆ ಕಲರ್ಸ್ನ ಯೂಸೇ ಮಾಡೋಲ್ಲ, ಯಾವುದೇ ಕಲರ್ಸ್ ಪೆಟಿಕೋಟ್ನ ನಾನು ಯೂಸೇ ಮಾಡಲ್ಲ. ಇದು ಒಂದೇ ಶೇಪ್ ವೇರ್ನ ನಾನು ಯೂಸ್ ಮಾಡೋದು. ಆ್ಯಂಡ್ ಕ್ವಾಲಿಟಿ ವೈಸ್ ಅಷ್ಟೇ ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಟನ್ ಇದೇನಂತ ನೋಡ್ತಾ ಇದ್ದೀರಾ, ಸ್ಟೋರೇಜ್ ಬಾಕ್ಸ್. ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಬಟ್ ನಾನು ಇದನ್ನು ಇಯರಿಂಗ್ಸ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಇದು ಜಸ್ಟು ಎಷ್ಟು ಅಂದರೆ 110 ಅನಿಸುತ್ತೆ, ಅಷ್ಟೇ ಅಮೌಂಟ್ ಒಳಗಡೆ ಸಿಕ್ಕಿದ್ದು ನನಗಿದು. ಬಟ್ ಇದು 150ಗೆಲ್ಲ ಕಾಂಬೋ ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಕಾಂಬೋ ತೊಗೊಂಡು ಏನು ಮಾಡೋದು, ಸುಮ್ಮನೆ ಏನು ಯೂಸ್ ಇಲ್ಲ ನನಗೆ. ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ, ಅಂದರೆ ಮೀನ್ಸ್ ಈ ಥರ ಆರ್ಟಿಫಿಷಿಯಲ್ಸ್ ಎಲ್ಲ ಯೂಸ್ ಮಾಡೋದು ನಾನು ಒಬ್ಬಳೇ ಇರೋದ್ರಿಂದ ನಾನು ಒಬ್ಬಳಿಗೆ ಸಾಕಾಗುತ್ತೆ. ಇದನ್ನೇ ಫುಲ್ಫಿಲ್ ಮಾಡಿಬಿಟ್ಟಿದ್ದೀನಿ ನಾನು. ಒಂದರಲ್ಲಿ 3 ಬಾಕ್ಸ್ ಥರ ಇರುತ್ತೆ ಒಳಗಡೆ. ಇಲ್ಲ ಸಾರಿ 3 ಅಲ್ಲ 6 + 6 12 + 6 ಒಂದೆಷ್ಟು, ಮ್ಯಾಥ್ಸ್ ಸ್ವಲ್ಪ ವೀಕು, 18 ಅಲ್ವಾ? ಹಾಂ 18 ನಮಗೆ 18 ಬಾಕ್ಸಸ್ ಥರ ಬರುತ್ತೆ, ಸ್ಮಾಲ್ ಬಾಕ್ಸು. ಒಂದು ಬಾಕ್ಸಲ್ಲಿ ಮ್ಯಾಕ್ಸಿಮಮ್ ಏನೇನಾದರೂ ಜುಮ್ಕಾಸ್ನ ನಾವು 3 to 4 ಪೇರ್ ಜುಮ್ಕಾಸ್ನ ಇಡ್ಬೋದು, ಸ್ಮಾಲ್ ಜುಮ್ಕಾಸ್ ಆದರೆ. ಅಥವಾ ಬೇರೆ ಬಿಗ್ ಎಲ್ಲಾದರೆ 2 or 3 ಇಡ್ಬೋದು ನಾವು. ನಾನು ತುಂಬಾ ಇಯರಿಂಗ್ಸ್ ಇಟ್ಟಿದ್ದೀನಿ. ಇಯರಿಂಗ್ಸ್ ಮಾತ್ರ ಅಲ್ಲ, ನನ್ನ ಹತ್ರ ಏನೇನು ಚಿಕ್ಕದು ಆರ್ಟಿಫಿಷಿಯಲ್ ನೆಕ್ಲೆಸಸ್ ಆಗಿರ್ಬೋದು, ಅಥವಾ ಶಾರ್ಟ್ ಚೈನ್ಸಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಐಟಮ್ಸ್ ಏನೇನಿದೆ ಅದೆಲ್ಲ ನಾನು ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ನೀವು ಇಯರಿಂಗ್ಸು ಮತ್ತು ಜ್ಯುವೆಲ್ಸ್ಗೆ ಅಲ್ದಿದ್ರೂ ಕೂಡ ನೀವು ಏನಾದರೂ ಟೈಲರಿಂಗ್ ಮಾಡ್ತಾಯಿದ್ರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಒಂದಕ್ಕೆ ಸೂಜಿಗಳು, ಒಂದಕ್ಕೆ ದಾರ, ಒಂದಕ್ಕೆ ಏನೇನೋ ಯೂಸ್ ಮಾಡ್ಕೊಳ್ತಾರಲ್ಲ, ಅದರಲ್ಲಿ ನನಗಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ನೀವು ಇಲ್ಲಿ ಸಪ್ರೇಟಾಗಿ ಇಟ್ಕೊಳ್ಬೋದು. ಇದನ್ನು ಓಪನ್ ಮಾಡಲಿಕ್ಕೂ ಕೂಡ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನ ನೀವು ಈ ಥರ ಓಪನ್ ಮಾಡಿಕೊಂಡು ನೋಡ್ಬೋದು, ಈ ಥರ ಇರುತ್ತೆ. ಇದನ್ನು ನಾವು ತೆಗಿಲೂಬೋದು ಕೂಡ, ತೆಗೆದು ಬೇಕಾದರೆ ಇದು ಮಾಡ್ಕೊಳ್ಬೋದು. ಈ ಥರ ಆಗುತ್ತೆ. ನಾನು ಇಲ್ಲಿ ಇಷ್ಟಿಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವರ್ತ್ ಅಂತ ಹೇಳ್ತಾ ಇದ್ದೀನಿ ಆಗಿಂದ. ಆ್ಯಂಡ್ ಅದೇ ಹೇಳಿದ್ನಲ್ಲ ನಾನು 150ಗೆ ಕೂಡ ಕಾಂಬೋ ಕೂಡ ಅವೈಲೇಬಲ್ ಇದೆ, ಪಿಂಕ್ ಆ್ಯಂಡ್ ಬ್ಲೂ ಅವೈಲೇಬಲ್ ಇದೆ. ನೀವು ಹೋಗಿ ಬೇಕಾದರೆ ಕಾಂಬೋ ಬೇಕಾದರೂ ತೊಗೊಳ್ಬೋದು. ತುಂಬಾ ವರ್ತ್, ತುಂಬಾ ಯೂಸ್ಫುಲ್ ಆದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನನ್ನದೊಂದು ಶಾರ್ಟ್ ಅಂಬ್ರೆಲ್ಲಾ ಟಾಪ್ ಅಂತಲೇ ಹೇಳ್ಬೋದು. ಇದು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮೇ ಬಿ ಇಲ್ಲಿ ಬೆಲ್ಟಿತ್ತು, ಬೆಲ್ಟನ್ನು ನಾನು ತೆಗ್ದಾಕ್ಬಿಟ್ಟಿದ್ದೀನಿ. ಪರ್ಪಲ್ ಕಲರ್ ಈ ಸ್ಕರ್ಟ್ ಏನಿದೆ ಕೆಳಗಡೆ ಈ ಕಲರ್ದು ಬೆಲ್ಟಿತ್ತು. ಬೆಲ್ಟೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಕಾಣ್ತಾ ಇಲ್ಲ. ಸೊ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀಯಿಂದ ಕೆಳಗಡೆ ಬರುತ್ತೆ. ಎಲಾಸ್ಟಿಕ್ ಸ್ಲೀವ್ಸ್ ಕೂಡ ಅವೈಲೇಬಲ್ ಇದೆ, ಎಕ್ಸ್ಪ್ಲೆಂಡ್ ಆಗುತ್ತೆ. ಆ್ಯಂಡ್ ಕಾಲರ್, ನನಗೆ ತುಂಬಾ ಇಷ್ಟ ಕಾಲರ್ ಡ್ರೆಸ್ಸಸ್ ಅಂದರೆ. ಇದು ಬಟನ್ಸ್ ಏನು ಓಪನ್ ಆಗೋದಿಲ್ಲ. ಇದನ್ನು ನಾನು ಮೆಟರ್ನಿಟಿ ಶೂಟ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದಾಗ 500 ಸಮಥಿಂಗ್ ಇತ್ತು. ಬಟ್ ಈಗ ಕಡಿಮೆ ಆಗಿದೆ, ಈಗೆಲ್ಲ 300 250 ಇಲ್ಲ ಅನಿಸುತ್ತೆ, 300 ಅಂತೂ ಮ್ಯಾಕ್ಸಿಮಮ್ ಇದೆ. ತುಂಬಾ ವರ್ತಾದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸೊಂಟದ ಹತ್ರನೂ ಕೂಡ ಅಷ್ಟೇ ಎಲಾಸ್ಟಿಕ್ ಇರುತ್ತೆ. ಆ್ಯಂಡ್ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು. ಆ್ಯಂಡ್ ನೀವು ಪ್ರೆಗ್ನೆನ್ಸಿಲಿ ನೀವೇನಾದರೂ ಮೆಟರ್ನಿಟಿ ಶೂಟ್ಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಕೂಡ ಯೂಸ್ ಮಾಡಿದ್ದೀನಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅದರದ್ದು ಪಿಕ್ನ ಕೂಡ ಹಾಕ್ತೀನಿ, ಕಾಣ್ತಿತ್ತು ಈ ಡ್ರೆಸ್ನ ಯೂಸ್ ಮಾಡಿದಾಗ ಅಂತೇಳ್ಬಿಟ್ಟು. ನಾನು ವಿತೌಟ್ ಲೆಗ್ಗಿನ್ನ ಯೂಸ್ ಮಾಡಿದ್ದೆ. ವಿತ್ ಲೆಗ್ಗಿನ್ ಯೂಸ್ ಮಾಡಿಕೊಂಡು ಕೂಡ ನೀವು ವೇರ್ ಮಾಡ್ತೀನಿ ಅಂದರೂ ವೇರ್ ಮಾಡ್ಬೋದು. ಇದಕ್ಕೆ ಈ ಥರ ವೈಟನ್ನು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದು ಬೆಲ್ಟ್ ಕೂಡ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೆಟರ್ನಿಟಿ ಶೂಟಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಲಾಸ್ಟ್ ಒಂದು ಪ್ರಾಡಕ್ಟ್ ಇದು ಕಂಫರ್ಟಬಲ್ ಅಂತಲೇ ಅನ್ನಿಸ್ತಾ ಇಲ್ಲ, ಯಾಕೋ ಸ್ವಲ್ಪ ಗಿಜಿ ಅನ್ನಿಸ್ತಾ ಇದೆ. ಸ್ವಲ್ಪ ಬೆಳಕು ರಿಫ್ಲೆಕ್ಷನ್ ನನಗೆ ಮೇಲೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಿಯಾರಿಟಿನೂ ಕೂಡ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇನಿಲ್ಲಿ ಕವರಲ್ಲಿ ತಿಂಡಿ ಕಟ್ಕೊಂಡು ಬಂದಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಇದ್ರದ್ದು ಬಾಕ್ಸ್ನ ನಾನು ಬಿಸಾಕ್ಬಿಟ್ಟಿದ್ದೀನಿ. ಸೊ ನಾನು ಹಾಗೆ ತೋರಿಸ್ತಾ ಇರೋದು, ಕವರಲ್ಲಿ ಎತ್ತಿಟ್ಟಿದ್ದೆ, ಸೊ ಹಾಗೆ ತಂದೆ. ಇದು ಏನಂತ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದು ಇಷ್ಟು ಪೀಸಸ್ ಇರುತ್ತೆ. ನಾನು ಒಂದೇ ಒಂದು ಪೀಸ್ನ ತೊಗೊಂಡು ತೋರಿಸ್ತೀನಿ ಇರಿ ನಿಮಗೆ. ಇದೇನಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನಮಗೆ ಮೀಶೋನಲ್ಲಿ ತುಂಬಾ ನೋಡಿರ್ತೀರ, ಮೀಶೋನಲ್ಲಿ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಇದನ್ನು. ಇದನ್ನು ನಾವು ಇಲ್ಲಿ ಸ್ಟಿಕ್ಕರ್ ಇರುತ್ತೆ, ಸ್ಟಿಕ್ಕರ್ನ
ಬಿಡಿಸ್ಬಿಟ್ಟು ಮೀನ್ಸ್ ಪೀಲ್ ಮಾಡಿಬಿಟ್ಟು ನಾವು ಈ ಥರ ಗೋಡೆಗೆ ಹ್ಯಾಂಗ್ ಮಾಡಿದ್ರೆ ಈ ಥರ ಗೋಡೆಗೆ ಹ್ಯಾಂಗ್ ಮಾಡ್ಬೋದು. ಹ್ಯಾಂಗ್ ಮಾಡಿಬಿಟ್ಟು ನಾವು ಏನಾದರೂ ಬೇಕಾಗಿರೋದನ್ನ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಬೋದು. ಅಂದರೆ ಇದು ನೀವು ಸಾಮಾನ್ಯವಾಗಿ ಏನಾದರೂ ಹ್ಯಾಂಗ್ ಮಾಡೋ ಥರದ ಐಟಮ್ಸ್ಗಳನ್ನ ನೀವು ಮೀಶೋನಲ್ಲಿ ಪರ್ಚೇಸ್ ಮಾಡಿ ಇದ್ರದ್ದು ಏನಾದರೂ ಗಮ್ಮು ಲೂಸ್ ಆಗಿ ಇದು ಬಿಟ್ಟೋಗ್ಬಿಟ್ಟಿದ್ರೆ ಇದನ್ನು ನೀವು ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಇದನ್ನು ಎಕ್ಸ್ಟ್ರಾ ತೊಗೊಂಡು ನೀವು ಹ್ಯಾಂಗ್ ಮಾಡಿಬಿಟ್ಟು ಹಾಕ್ಬೋದು. ನಾನೀಗ ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ, ಬಾತ್ರೂಮ್ ಡೆಕೋರ್ಗೆ ಒಂದು ಐಟಮ್ನ ತಂದು ಹಾಕಿದ್ದೆ, ಅಲ್ಲಿ ಕೂಡ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೆ. ಆ ವಿಡಿಯೋನ ನಾನು ಇದರಲ್ಲೂ ಕೂಡ ಪ್ಲೇ ಮಾಡ್ತೀನಿ ಈಗ ಇದನ್ನ ಹೇಗಿದ್ದು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ. ಹಾಗೆ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲೇ ಸ್ವಲ್ಪ ಚೇಂಜ್ ಇರುತ್ತೆ, ಕೊಕ್ಕೆ ಥರನೂ ಬರುತ್ತೆ. ಅದನ್ನು ನೀವು ಕಿಚನ್ಸ್ಗಳಲ್ಲಿ ಹ್ಯಾಂಗ್ ಮಾಡಿಬಿಟ್ಟು ನೀವು ಸೌಟ್ಗಳು, ಅನ್ನದ ಕೈ, ಸ್ಪೂನ್ಸ್ ಆ ಥರ ಏನಾದರೂ ಹ್ಯಾಂಗ್, ಸ್ಪೂನ್ ಆಗಲ್ಲ, ಸೌಟು ಅಥವಾ ಅನ್ನದ ಕೈ ಅಥವಾ ಸಿಸರು ಈ ಥರ ಏನಾದರೂ ನೀವು ಹ್ಯಾಂಗ್ ಮಾಡೋ ಥರ ಇದ್ದರೆ ಹ್ಯಾಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗಿದು ಜಸ್ಟ್ 100 ರುಪೀಸ್ಗೆ 10 or 12 ಅವೈಲಬಲ್ ಇರುತ್ತೆ. ಅದೇ ಕಾಂಬೋ ಕೂಡ ಸಿಗುತ್ತೆ. 100 ರುಪೀಸ್ಗೆ ಇದು 10 ಮತ್ತು ನಾನು ಹೇಳಿದ್ನಲ್ಲ ಹ್ಯಾಂಗ್ ಮಾಡಲಿಕ್ಕೆ ಕುಕ್ಕೆ ಥರ ಬರುತ್ತೆ ಅಂತ, ಆ ಥರದ್ದು 10 ಆ ಥರದ್ದು ಕೂಡ ನಿಮಗೆ ಕಾಂಬೋ ಕೂಡ ಆಫರ್ ಇರುತ್ತೆ. ನೀವು ತೊಗೊಳ್ಬೋದು ನೋಡ್ಬಿಟ್ಟು. ನಾನು ಲಿಂಕ್ನ ಹಾಕಿರ್ತೀನಿ. ಅದನ್ನು ಕೂಡ ನಾನು ತೊಗೊಂಡಿರೋದಲ್ಲದೆ ನಾನು ತೊಗೊಂಡಿರೋದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಪ್ರಾಡಕ್ಟ್ಸ್ಗಳಿದ್ರೆ ಅದ್ರದ್ದು ಕೂಡ ನಾನು ಲಿಂಕ್ನ ಹಾಕಿರ್ತೀನಿ. ನೀವು ಹೇಳ್ದಾಗೆ ಚೆಕ್ ಮಾಡಿಕೊಂಡು ಬೇಕಂದರೆ ಬೈ ಮಾಡ್ಬೋದು. ಆ್ಯಂಡ್ ಇದಿಷ್ಟು ಬಂದುಬಿಟ್ಟು ನಾನು ಇವತ್ತು ತೋರಿಸಿರೋಂಥ ಪ್ರಾಡಕ್ಟ್ಸ್ಗಳು. ಅದರ ಒಂದಷ್ಟು ಈಗ ತೊಗೊಂಡಿರೋ ಹೊಸ ಪ್ರಾಡಕ್ಟ್ಗಳು, ಆ್ಯಂಡ್ ಇನ್ನೊಂದಷ್ಟು ನಾನು ಆಗಲೇ ಹೇಳ್ದಾಗೆ ಅದು ಶೇಪ್ವೇರ್ ಇದೆ, ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಮೆಟರ್ನಿಟ್ಟಿದ್ದು ಶಾರ್ಟ್ ಫ್ರಾಕ್ ಥರ ಅಥವಾ ಅಂಬ್ರೆಲಾ ಟಾಪ್ ಥರ ಏನಿದೆ ಅದನ್ನು ಕೂಡ ನಾನು 2 ಇಯರ್ಸೇ ಆಗೋಯ್ತು. ನನ್ನ ಬೇಬಿಗೆ 2 ಇಯರ್ಸ್ ಕಂಪ್ಲೀಟ್ ಆಗೋಯ್ತು. ನಾನು ಮೆಟರ್ನಿಟಿ ಶೂಟಲ್ಲಿ ಹಾಕೊಂಡಿದ್ದು ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದೆಲ್ಲ ಓಲ್ಡು, ಬಟ್ ನಾನು ಏನಕ್ಕೆ ತೋರಿಸ್ತೀನಿ ಓಲ್ಡ್ ಐಟಮ್ಸ್ಗಳು ಆದ್ರೂ ಅಂತಂದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ನೀವೇನಾದರೂ ಫ್ಯೂಚರಲ್ಲಿ ತೊಗೊಳ್ಬೇಕು ಅಂತ ಇದ್ರೂ ನೀವು ತೊಗೊಳ್ಬೋದು. ಸೊ ಕ್ವಾಲಿಟಿ ನಾನು ಅಷ್ಟು ಯೂಸ್ ಮಾಡಿದ್ರೂ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸಾಮಾನ್ಯ ನಾನು ಡ್ರೆಸ್ಸಸ್ಗಳನ್ನೆಲ್ಲ ಹಾಕೊಂಡ್ಮೇಲೆ ವಾಶ್ ಮಾಡಿಬಿಡ್ತೀನಿ, ನಾನು ಹಾಗೆ ಇಡಲ್ಲ. ಕೆಲವೊಬ್ಬರು ಹಾಗೆ ಇಟ್ಕೊಳ್ತಾರೆ, ನಾನು ವಾಶ್ ಮಾಡಿಬಿಡ್ತೀನಿ. ನಾನು ಅಷ್ಟೊಂದು ಸರಿ ವಾಶ್ ಮಾಡಿದ್ರೂ ಬಟ್ಟೆ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮ್ಗೆ ತಿಳಿಸೋಕ್ಕೋಸ್ಕರ ಇದು ಹಳೆ ಡ್ರೆಸ್ಸಸ್ನು ಕೂಡ ತೋರಿಸಿದ್ದು ಅಷ್ಟೇ. ಯಾವುದೆಲ್ಲ ಪ್ರಾಡಕ್ಟ್ ಬೇಕು ಎಲ್ಲಾದ್ರದ್ದು ಲಿಂಕ್ ಬಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಆ್ಯಂಡ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲವ್ ಯು, ಬೈ ಟಾಟಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಟಾಟಾ, ಬಾಯ್.